ಹೆಂಗೆ ಅನಿಸ್ತಾ ಇದೆ? ಅಣ್ಣ ಒಳಕ್ಕೆ ಹೋಗ್ಲೇಬೇಕು ಅಂತ ಆಸೆ ಇತ್ತು ಕಣಣ್ಣ. ಅದರಲ್ಲೂ 90 ಹಾಕ್ಕೊಂಡೇ ಹೋಗ್ಬೇಕು ಅಂತ ಕಣಣ್ಣ. 90 ಎಲ್ಲ ಕಣಣ್ಣ, ನೀನು ಎಲ್ಲ ಅಪಾರ್ಥ ಮಾಡ್ಕೊತೀರ. 90 ತಂದಿದ್ದೀನಿ ನೋಡೋಣ ಬ್ಯಾಗಲ್ಲಿ, ತೋರಿಸೇ ಬಿಡ್ತೀನಿ. ನಮ್ಮ ಜನ ನಂಬೋದಿಲ್ಲ. 90 ಹಾಕ್ಕೊಂಡೆ ಆ ಕಡೆ ಕೇಳ್ತೀನಿ. ನಮ್ಮನ್ನ ಯಾರಣ್ಣ ಕೇಳೋರು? ಹೋಗೋಣ, ನಿಕ್ಕರ್ ಹಾಕ್ಕೊಂಬರ್ಬೋದು, ಅದು ಯಾವ್ದಾದ ಚಡ್ಡಿ ಹಾಕ್ಕೊಂಬರ್ಬಾರ್ದು, ಪಂಚೆ ಹಾಕ್ಕೊಂಡು ಬರ್ಬೋದು, 90 ಹಾಕ್ಕೊಂಡು ಹೋಗ್ಬೋದಾ? ಹೋಗೇ ಹೋಯ್ತೀನಿ ಇವತ್ತು RCB ಮ್ಯಾಚ್ ನೋಡಿಕೊಂಡು. RCBನೇ ಗೆಲ್ಲುತ್ತೆ. 250 ಹೊಡಿತಾರೆ, ಹೋಗ್ಲಣ, ದೇವ್ರ ಪಾದ ಮುಡ್ತಾರೆ. ಯಾಕಕ್ಕ ಇವತ್ತು 90 ಹಾಕೊಂಡು ಹೋಗ್ಬೇಕಂತ? ಅದೊಂದು ಅಟ್ಯಾಚ್ ಅಲ್ಲ ಅಣ್ಣ, ಅದು ನಮ್ಮ ಬ್ರ್ಯಾಂಡ್ ಅಲ್ವಾ, ನಮ್ಮ ಬ್ರ್ಯಾಂಡ್ ಯಾಕೆ ಬಿಟ್ಕೊಡೋಕ್ಕಾಗುತ್ತೆ? RCB ಅಂದರೆ ಒಂದು ಬ್ರ್ಯಾಂಡು, ನನ್ನದೇ ಒಂದು ಬ್ರ್ಯಾಂಡ್ ಇದೆ. ನಾನು ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ 90. ಅದಕ್ಕೆ ಮೇಡಮ್ ಇವತ್ತಿನ ಮ್ಯಾಚ್ ಬಗ್ಗೆ ಹೇಳೋದಾದರೆ ಪಕ್ಕ RCB ವಿನ್ ಆಗೇ ಆಗುತ್ತೆ ಕಣ. ನಾವು ಒಟ್ಕಾಡು ಕಾಲು ಇಟ್ಟಿದ್ದೀವಿ ಅಂತ ಅಂದರೆ ಗ್ರೌಂಡೆಲ್ಲ ಫುಲ್ಲು ಶೇಕ್ ಆಗಿ GT ಅವರೆಲ್ಲ ಫುಲ್ಲು ಓಟಿ ಕೊಡ್ಕೊಂಡು ಓಡೋತಾರೆ. ಹಿಂಗೆ ಹೇಳ್ತಾ ಇದೆಯಾ ನೀನು? ಇವತ್ತು RCB ಗೆಲ್ಲಬೇಕು ಅಂತಾನೆ ಬಂದರೆ ನೋಡ್ಬೇಕಂತ ಗೆಲ್ಲಾಗ್ತೀವಿ ಇವತ್ತು, ಅದಕ್ಕೋಸ್ಕರ ಬಂದಿಲ್ವಾ? ನಾವು ಕಾಲಿಟ್ಟ ಮೇಲೆ ಬಲಗಾಲ ಇಟ್ಟ ಮೇಲೆ ಇವತ್ತು ಗೆಲ್ಲಬೇಕು. ಉಪ್ಪಿಗಿಂತ ರುಚಿ ಬೇರೆ ಎಲ್ಲ ನನಗೆ ನಾನೇ ಡೈಮಂಡು, RCBನೇ ಇವತ್ತು ಗೆಲ್ಲೋದು. ಉಪ್ಪಿಗಿಂತ ರುಚಿ ಬೇರೆ ಎಲ್ಲ. ನಿಮ್ಮ ಫೇವ್ರೇಟ್ ಯಾರು? ನಮ್ಮ ಫೇವ್ರೇಟು ಇದರಲ್ಲ ಕೊಹ್ಲಿ ಸರ್. ನಮ್ಮ ಹೀರೋದಲ್ಲಿ ನಮ್ಮ ಜೂನಿಯರ್, ನಮ್ಮ ಉಪ್ಪಿ ಸರ್, ರಿಯಲ್ ಸ್ಟಾರ್ ನಮ್ಮ ಉಪ್ಪಿ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಇವತ್ತಿನ ವಿರಾಟ್ ಕೊಹ್ಲಿ ಅವ್ರು 2 ಸ್ಕೋರ್ ಮಾಡ್ಬೋದು ನಿಮ್ಮ ಪ್ರಕಾರ? ಅಣ್ಣ ಅಣ್ಣವರು ಇವತ್ತು ಮಾಡ್ಬೋದು ಅಣ್ಣ, ಒಂದು 60 ಒಂದು 50 ಒಳಗಡೆ ಮಾಡ್ಬೋದು ಅಣ್ಣ, ಹೊಡಿಬೋದು ಅಣ್ಣ. ಅಪೋಸಿಟ್ ಟೀಮಲ್ಲೂ ನಮ್ಮ ಕನ್ನಡಿಗರು ಇದ್ದಾರೆ, ಯಾರು ಗೊತ್ತಾ ಮೇಡಮ್? ಅಪೋಸಿಟ್ ಟೀಮಲ್ಲಿ ಇದ್ದಾರೆ ಕಣಣ್ಣ. ಪ್ರಸಿದ್ಧ ಕೃಷ್ಣನ ಹೊಡಿಬೋದು ಕಣ, ಅಷ್ಟೊಂದೇನು ಮೀಟ್ರೆಲ್ಲ ಬಿಡೋಣ. ನಮ್ಮವ್ರನ್ನ ಕಂಡ್ರೆ ಗಡಗಡ ಅಂತ ನಡಕ್ತಾರೆ. ಹೊಡಿಲಿ ಬಿಡೋಣ, ಕನ್ನಡದವ್ರನ್ನ ಬಿಟ್ಕೊಡ್ಬಾರ್ದು. ಆದರೆ ನಮ್ಮ RCBನೇ ಗೆಲ್ಲೋದು. ಲಾಸ್ಟ್ ಒಂದು ಮ್ಯಾಚ್ ಏನು ಅಬ್ರಕಡಬ್ರ RCBದೇ ಅಬ್ರ. GT ಬಲಿ ಆಗುತ್ತೆ. ಇವತ್ತು RCBನೇ ಫುಲ್ಲು ಅಬ್ರ ಮಾಡುತ್ತೆ ಗ್ರೌಂಡಲ್ಲಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗೂ, ಯಾಕಂದರೆ ಹೋದ ವಾರ ಸೋತಿದ್ದಾರೆ ನಮ್ಮ ಕೊಹ್ಲಿ ಸರ್. ಇವತ್ತಂತೂ ಬಿಟ್ಕೊಡಲ್ಲ, ಇವತ್ತು ಗೆಲ್ಲಬೇಕು ಸರ್. 100% ಕೊಹ್ಲಿ ಸರ್ ಇವತ್ತು ಗೆಲ್ಲಬೇಕು. ಅದಕ್ಕೋಸ್ಕರ ಇವತ್ತು ಹೋದ ವಾರ ಸೋತ್ಬಿಟ್ಟು ಬೇಜಾರಾಗ್ಬಿಡ್ದೆ. ಇವತ್ತು ರಚ್ಚಿ ಎದ್ದು ಹೊಡಿತಾರೆ. ಉಪ್ಪಿಗಿಂತ ರುಚಿ ಬೇರೆ ಅಲ್ಲ ಅಂತ ಮಧ್ಯೆ ಸಾಂಗ್ ಹಾಕಿ ಹೊಡಿತಾರೆ ಇವತ್ತು. ಓಕೆ, ಸತಿ ನಾವು ಎಂಟ್ರಿ ಕೊಟ್ಟಿದ್ದೀವಿ ಗ್ರೌಂಡ್ಗಂದ್ರೆ ಗ್ರೌಂಡ್ ಫುಲ್ಲು ಕ್ಯಾಬ್ರೆ ಅಷ್ಟೇನೆ. ಹೌದಲ್ಲ, ಹೋದ ವಾರ ನಾವು ಎಂಟ್ರಿ ಕೊಡಲಿಲ್ಲ, ಬಂದ್ಬಿಟ್ಟು ಟಿಕೆಟ್ ಸಿಕ್ಕಲ್ಲ, ವಾಪಸ್ ಹೋಗ್ಬಿಟ್ಟಿವಿ. ಹಳ್ಳೆಣ್ಣೆ ಮಾಡ್ಕೊಂಡು ಮಕಾನ. ಈ ಸರಿ ಎಂಟ್ರಿ ಕೊಟ್ಟಿದ್ದೇವೆ ಅಂದಮೇಲೆ ಇವತ್ತು RCB ಗೆಲ್ಲೇಬೇಕು, ಬಿಡೋದೇ ಇಲ್ಲ. ಇವತ್ತು ಮಂತ್ರ ಹಾಕ್ಬಿಟ್ಟಿದ್ದೀರಿ ಕನ್ನಡ, ಮಂತ್ರ ಹಾಕ್ಬೇಕು ಅಂತ ಅನ್ಕೊಂಡು ಬಂದೆ. ಆಮೇಲೆ ಕೇಸ್ ಹಾಕಿಸ್ಕೊಂಡು ಯಾಕೆ ಬೇಕಣ ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ. ಮನೇಲೇ ಮಂತ್ರ ಹಾಕ್ಬಿಟ್ಟಿದ್ದೀನಿ ಕನ್ನಡ. ಕುರ್ಕುರೆ RCB ಕಪ್ಪು ಗೆಲ್ತಾರೆ. ಕುರ್ಕುರೆ RCB ಕಪ್ಪು ಗೆಲ್ತಾರೆ. ಕ್ರಾಮ್ ಕ್ರಾಮ್ GT ಗೊಟಕ್, GT ಪಟಕ್, GT ಬಟಾಶ್ ಅಂತಾರೆ ಮಂತ್ರ ಹಾಕಿದ್ದೀರಿ. ಗೆಲುವು RCB ಇವತ್ತು ಗೆಲ್ಲೇಬೇಕು. ಕಪ್ ನಮ್ಮದೇ, ಇವತ್ತು ಮಾತ್ರ ಕಪ್ ನಮ್ಮದೇ. ಓಕೆ, RCB ಈ ಸಲ ಕಪ್ ನಮ್ಮದೇ ಗೆಲ್ತಾ? ಇವತ್ತು ಪೂಜೆ ಮಾಡಿಲ್ಲ ಪಕ್ಕ ಅಣ್ಣ, ಗೆಲ್ಲೇಬೇಕಣ್ಣ, ಗೆದ್ದೇ ಗೆಲ್ತಾರೆ ಕಣ್ಣಣ್ಣ. ಕನ್ನಡಿಗರು ನಮ್ಮ RCB ಅವರು ದೇವರು. ಇವತ್ತು ಇಷ್ಟು ದಿವಸದಿಂದ ಯಾರೋ ಸ್ಟ್ರಾಂಗಾಗಿ ಕೊಳ್ಳೆಗಾಲಕ್ಕೆ ಹೋಗ್ಬಿಟ್ಟು ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ರು ನಮ್ಮ RCB ಗೆಲ್ಲಬಾರ್ದು ಅಂತ. ಇವಾಗ ಫುಲ್ ಭದ್ರಕಾಳಿ ರೂಪ ತಾಳಿ ನಮ್ಮ RCB ಈ ಸತಿ ಗೆದ್ದೇ ಗೆಲ್ಲುತ್ತೆ ಅಣ್ಣ. ನಮ್ದು ಎಲ್ಲಿ ಇಡ್ಲಿ ಅಂತ ಬಂದ್ಬಿಟ್ರು ನೋಡ್ರಣ್ಣ. ನಾವು ಯಾಕೆ ಬಡವ್ರ ಮಕ್ಕಳು, ನಾವು ಕನ್ನಡಿಗರು, ನಾವೇನೋ ಮಾತಾಡ್ತಾ ಇದ್ದೀವಿ ನೋಡೋಣ. ನೋಡಿ ಮೇಡಮ್, ಅಲ್ಲ ನೀವು ಇರಬೇಕಾದ್ರೆ ಬಂದು ಸೇಸ್ಕೊಂಡು ಹೋಗ್ತಾರೆ. ಇವಾಗ ಹೆಂಗೆ ಬಂದರು ಹಾಗೆ ತೂರ್ಕೊಂಬಂದ್ಬಿಡ್ತಾರೆ. ನಾವು ಹೆಂಗಾರ ತೂರಕ್ಕೆ ಬರೋದಿಲ್ಲ ಅಣ್ಣ, ಡೈರೆಕ್ಟಾಗೇ ಬರ್ತೀವಿ. ಟೇಬಲ್ ಕೆಳಗಡೆ ಇದೆ ಈ ಪಾರ್ಟಿ ಮಾಡ್ತಾ ಇದ್ದಾರೆ, ಟೇಬಲ್ ಮೇಲ್ಗಡೆ ಇದೀವಿ ನಾವು, ನಮ್ಗೆ ಹೆಂಗೆ ಮಾಡಬಾರ್ದು ಅಣ್ಣ? ನಾವು ಜಂಬ ಕೊಚ್ಕೊಳ್ಳಲ್ಲ, ನಾವು ಒಂದೇ ಸತಿ ಕಪ್ ಹಿಡ್ಕೊಂಡು ಪಾರ್ಟಿ ಮಾಡ್ತೀವಿ ಅಣ್ಣ.